Hello dear student, myself Shweta Naik, Assistant Professor, Government Home Science College, Narsipura. Today I am going to speak about a relationship between delayed development and disability. This is offered for 4th SEM. The course name is Children with Special Needs. So let's move. Relationship between delayed development and disability. So for that sake, let's see what is developmental delay. A developmental delay refers to a child who has not gained the developmental skill expected of him or her compared to the others of the same age. That means ಮಗುವಿನ ಆ ಏಜಿಗೆ ತಕ್ಕ ಹಾಗೆ ಅವನು ಅವನ ಬೆಳವಣಿಗೆಯ ಕೌಶಲ್ಯಗಳನ್ನು ಆಯಾ ಏಜಿಗೆ ಅನುಗುಣವಾಗಿ ಅದು ಕಂಡು ಬಂದಿಲ್ಲ ಅಂತಂದರೆ ಅದನ್ನು ನಾವು ಡೆವಲಪ್ಮೆಂಟಲ್ ಡಿಲೇ ಅಂತ ಕರಿತೀವಿ. ದಟ್ ಈಸ್ ಅ ಚೈಲ್ಡ್ ಹೂ ಹ್ಯಾಸ್ ನಾಟ್ ಗೇನ್ಡ್ ದ ಡೆವಲಪ್ಮೆಂಟಲ್ ಸ್ಕಿಲ್ ಎಕ್ಸ್ಪೆಕ್ಟೆಡ್ ಆಫ್ ಹಿಮ್ or her compared to the others of the same age. Delayed may occur in the area of motor function, speech and language, cognitive play and social skills. So ಈ ಡಿಲೇ ಅನ್ನೋದು ಈ ಬೆಳವಣಿಗೆ ಕುಂಠಿತ ಅನ್ನೋಕ್ಕಿಂತ ಬೆಳವಣಿಗೆ ತಡ ಆಗಿದೆ ಅಂತ ಏನು ನಾವು ಹೇಳ್ತೀವಲ್ಲ, ಸೊ ಈ ಬೆಳವಣಿಗೆ ಅನ್ನೋದು ಎಲ್ಲೆಲ್ಲಿ ನಾವು ಇದಾಗಿದೆ ಅಂತ ಹೇಳ್ಬೋದು ಅಂತಂದರೆ ದ ಏರಿಯಾಸ್ ಆಫ್ ಮೋಟಾರ್ ಫಂಕ್ಷನ್, ಆಮೇಲೆ ಸ್ಪೀಚಲ್ಲಿ, ಲ್ಯಾಂಗ್ವೇಜ್, ಕಾಗ್ನಿಟಿವ್ ಮತ್ತು ಸೋಷಿಯಲ್ ಸ್ಕಿಲ್. ಗ್ಲೋಬಲ್ ಡೆವಲಪ್ಮೆಂಟಲ್ ಡಿಲೇ ಮೀನ್ಸ್ ಯಂಗ್ ಚೈಲ್ಡ್ ಹ್ಯಾಸ್ ಸಿಗ್ನಿಫಿಕೆಂಟ್ ಡಿಲೇ ಇನ್ 2 or more ಏರಿಯಾಸ್ ಆಫ್ ದೀಸ್ ಏರಿಯಾ ಆಫ್ ಡೆವಲಪ್ಮೆಂಟ್. ಸೊ ನಾವು ಯಾವ ಮಗುವಿಗೆ ಡೆವಲಪ್ಮೆಂಟಲ್ ಡಿಲೇಡ್ ಚೈಲ್ಡ್ ಅಂತ ಹೇಳ್ತೀವಿ ಅಂದರೆ, ಸಾಮಾನ್ಯವಾಗಿ ಅವನು ಅದೇ ಏಜಿನ ಬೇರೆ ಮಗುವಿನ ಜೊತೆಗೆ ಕಂಪೇರ್ ಮಾಡಿದಾಗ ಅವನ ಬೆಳವಣಿಗೆಯಲ್ಲಿ ಯಾವುದಾದರೂ ಏರಿಯಾದಲ್ಲಿ ಡಿಲೇ ಅಂತ ಅನಿಸಿದರೆ ಅಂತಹ ಮಗುವನ್ನು ನಾವು ಡೆವಲಪ್ಮೆಂಟಲ್ ಡಿಲೇಡ್ ಚೈಲ್ಡ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಆರ್ ದ ಕಾಸಸ್ ಆಫ್ ಡೆವಲಪ್ಮೆಂಟಲ್ ಡಿಲೇ? ಸೊ ಏನು ಕಾರಣ ಇರ್ಬೋದು ಈಗ ಡೆವಲಪ್ಮೆಂಟಲ್ ಡಿಲೇ ಆಗಲಿಕ್ಕೆ? ದೇರ್ ಈಸ್ ನಾಟ್ ಅ ಒನ್ ಕಾಸ್ ಫಾರ್ ಡಿಲೇಸ್ ಇನ್ ಡೆವಲಪ್ಮೆಂಟ್. Factor that may contribute can occur before a child born and during the birth process and after birth. ಸೊ ಈ ಕಾರಣಗಳು ಇಂತಹದ್ದೇ ಅಂತ ನಾವು ಖಚಿತವಾಗಿ ಹೇಳಲಿಕ್ಕಾಗಲ್ಲ. ಅದು ಬಿಫೋರ್ ಬರ್ತ್ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲೇ ಆಗಿರಬಹುದು, ಅಥವಾ ಡಿಲಿವರಿ ಆಗೋ ಟೈಮಲ್ಲಿ, ಬರ್ತ್ ಪ್ರೊಸೆಸ್ ಟೈಮಲ್ಲಿ, ಅಥವಾ ಆಫ್ಟರ್ ಡಿಲಿವರಿ ಆದಮೇಲೆ ಆಗಿರಬಹುದು. ಈ ಯಾವುದೋ ಒಂದು ಕಾರಣದಿಂದ ಡೆವಲಪ್ಮೆಂಟಲ್ ಡಿಲೇ ಆಕರ್ ಆಗುತ್ತೆ. ಸೊ ಅದರಲ್ಲಿ ಜೆನೆಟಿಕ್ ಅಥವಾ ಹೆರಿಡಿಟಿ ಕಂಡೀಷನ್ಸ್ ಯಾವ್ಯಾವು? ಲೈಕ್ ಡೌನ್ ಸಿಂಡ್ರೋಮ್, ಮೆಟಬಾಲಿಕ್ ಡಿಸಾರ್ಡರ್ ಲೈಕ್ ಫಿನೈಲ್ಕೆಟೋನುರಿಯಾ, PKU, ಟ್ರೋಮಾ ಟು ದ ಬ್ರೈನ್ ಸಚ್ ಆಸ್ ಅ ಶೇಕನ್ ಬೇಬಿ ಸಿಂಡ್ರೋಮ್. ಈ ಡೌನ್ ಸಿಂಡ್ರೋಮ್ ಅಂತಂದರೆ ಏನು ಅಂತಂದರೆ, ಈಗ ಅವರಲ್ಲಿ 23 ಕ್ರೋಮೋಸೋಮ್ಸ್ ಏನು ಒಂದು ಮಗುವಿನಲ್ಲಿ ಇರಬೇಕು, ಅಲ್ಲಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಡೆವಲಪ್ ಆಗಿರೋಂಥದ್ದು. ಸೊ ಅದಕ್ಕೆ ನಾವು ಡೌನ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಮೆಟಬಾಲಿಕ್ ಡಿಸಾರ್ಡರ್ ಅಂತಂದರೆ ಅಲ್ಲಿ ಜೆನೆಟಿಕಲಿ ಫಿನೈಲ್ಕೆಟೋನುರಿಯಾ ಅಂತ ಆಗುತ್ತೆ. ದೆನ್ ಟ್ರೋಮಾ ಟು ದ ಬ್ರೈನ್ ಅಂತಂದರೆ ಸಣ್ಣ ಬೇಬಿನ ಎತ್ಕೊಂಡು ನಾವು ಶೇಕ್ ಮಾಡ್ತೀವಿ, ನಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಶೇಕ್ ಮಾಡಿದಾಗ ಬೇಬಿ ಬ್ರೈನ್ಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೆ ನಾವು ಶೇಕನ್ ಬೇಬಿ ಸಿಂಡ್ರೋಮ್ ಅಂತ ಕರಿತೀವಿ. ಸಿವಿಯರ್ ಸೈಕೋಸೋಷಿಯಲ್ ಟ್ರೋಮಾ ಸಚ್ ಆಸ್ ಅ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್. ಸೊ ನೆಕ್ಸ್ಟ್, ಎಕ್ಸ್ಪೋಜರ್ ಟು ಸರ್ಟೇನ್ ಟಾಕ್ಸಿಕ್ ಸಬ್ಸ್ಟೆನ್ಸ್ ಲೈಕ್ ಪ್ರಿನೇಟಲ್ ಆಲ್ಕೋಹಾಲ್ ಎಕ್ಸ್ಪೋಜರ್ ಆರ್ ಲೀಡ್ ಪಾಯ್ಸನಿಂಗ್. ಸೊ ಮಗು ಹೊಟ್ಟೆಯಲ್ಲಿದ್ದಾಗ ತಾಯಿ ಆಲ್ಕೋಹಾಲ್ ತಗೊಂಡಿರ್ಬೋದಾಗಿರ್ಬೋದು, ಅಥವಾ ಲೀಡಿಗೆ ಏನಾದರೂ ಎಕ್ಸ್ಪೋಸ್ ಆಗಿರೋದಾಗಿರ್ಬೋದು. ಅಂಥ ಟೈಮಲ್ಲೂ ಕೂಡ ಈ ಡೆವಲಪ್ಮೆಂಟಲ್ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಸಮ್ ವೆರಿ ಸೀರಿಯಸ್ ಇನ್ಫೆಕ್ಷನ್ಸ್ ಆಗಿರಬಹುದು, ಡಿಪ್ರಿವೇಷನ್ ಆಫ್ ಫುಡ್ ಆರ್ ಎನ್ವಿರಾನ್ಮೆಂಟ್ ಅಂದರೆ ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ತೆಗೆದುಕೊಳ್ಳದೇ ಇರುವಂತಹದ್ದಾಗಿರ್ಬೋದು, ಅಥವಾ ಒಂದು ಒಳ್ಳೆಯ ವಾತಾವರಣದಲ್ಲಿ
ಪ್ರೆಗ್ನೆಂಟ್ ಲೇಡಿ ವಾಸವಾಗಿಲ್ಲದೆ ಇರೋ ಅಂತಹದ್ದಿರಬಹುದು. ಸೊ ದೆರ್ ಆರ್ ಸೋ ಮೆನಿ ರೀಸನ್ಸ್. ಇಂಥದ್ದೇ ರೀಸನ್ಸ್ ಡೆವಲಪ್ಮೆಂಟಲ್ ಡಿಲೇ ಕಾರಣ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಇನ್ ಸಮ್ ಕೇಸಸ್ ಇಟ್ ಮೇ ನಾಟ್ ಬಿ ಪಾಸಿಬಲ್ ಟು ಫೈಂಡ್ ಔಟ್ ದ ಕಾಸ್ ಆಫ್ ದ ಡಿಲೇ. ಸೊ ಕೆಲವೊಂದು ಕಂಡೀಷನ್ನಲ್ಲಿ ನಾವು ಈ ಡಿಲೇ ಯಾಕಾಗಿದೆ ಅಂತಲೂ ನಾವು ಕಂಡುಹಿಡಲಿಕ್ಕೆ ಆಗಲ್ಲ. ಸೊ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ದ ಡೆವಲಪ್ಮೆಂಟಲ್ ಡಿಲೇ. ದೇರ್ ಆರ್ ಮೆನಿ ಡಿಫ್ರೆಂಟ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಡೆವಲಪ್ಮೆಂಟಲ್ ಡಿಲೇ that can exist in the children and often vary depending upon specific characteristic. Sometimes you may see sign in infancy, but in other cases they may not be noticeable until your child reaches school age. ಸೊ ಕೆಲವೊಂದು ಡಿಲೇಗಳು ಕೆಲವೊಂದು ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ಕಲ್ಲಿ ಕಂಡು ಬಂದುಬಿಡುತ್ತೆ. ಇನ್ನು ಕೆಲವೊಂದು ಡಿಲೇಗಳು ಅಪ್ ಟು ಆ ಮಗು ಸ್ಕೂಲಿಗೆ ಹೋಗೋವರೆಗೂ ಗೊತ್ತೇ ಆಗಲ್ಲ. ಸೊ ಇನ್ ಜನರಲ್ ನಾವೇನು ಅಬ್ಸರ್ವ್ ಮಾಡಬೇಕು, ಬೀಯಿಂಗ್ ಎ ಮದರ್ ಆಗಿರಬಹುದು, ಬೀಯಿಂಗ್ ಎ ಒಂದು ಹ್ಯೂಮನ್ ಡೆವಲಪ್ಮೆಂಟಲಿಸ್ಟ್ ಆಗಿರಬಹುದು, ವಿ ಕ್ಯಾನ್ ರೆಫರ್ ದ ಮೈಲ್ಸ್ಟೋನ್ಸ್ ಆಫ್ ಡೆವಲಪ್ಮೆಂಟ್. ಸೊ ಅಲ್ಲಿ ವಿ ಕ್ಯಾನ್ ಸೇ ದಟ್ ವೆನ್ ಬೇಬಿ ಟರ್ನ್ಸ್, ಯಾವಾಗ ಬೇಬಿ ಟರ್ನ್ ಆಗುತ್ತೆ 5 months, ವೆನ್ ಬೇಬಿ ಕ್ಯಾನ್ ಏಬಲ್ ಟು ಸಿಟ್ ಅಲೋನ್ ವಿತೌಟ್ ಸಪೋರ್ಟ್ ಅಂತ ಅಂದರೆ ನಾವು 8 months ಅಂತ ಹೇಳ್ಬೋದು. ವೆನ್ ಬೇಬಿ ಕ್ಯಾನ್ ಸ್ಟ್ಯಾಂಡ್ ವಿತೌಟ್ ಸಪೋರ್ಟ್ ಅಂತಂದರೆ ನಾವು 10 to 11 months ಅಂತ ಕೋಟ್ ಮಾಡ್ಬೋದು. ವೆನ್ ಬೇಬಿ ಕ್ಯಾನ್ ಏಬಲ್ ಟು ಟಾಕ್ ವಿತ್ 2 to 3 words ಅಂತಂದರೆ ನಾವು 1 year ಅಂತ ಹೇಳ್ಬೋದು. ವೆನ್ ಬೇಬಿ ಕ್ಯಾನ್ ಫ್ಲೂಯೆಂಟ್ಲಿ ಟಾಕ್ ಅಂತಂದರೆ 1.5 year to 2 years ಅಂತ ನಾವು ಹೇಳ್ಬೋದು. ಈ ರೀತಿ ನಾವು ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ಸ್ಗಳನ್ನು ರೆಫರ್ ಮಾಡಿದರೆ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ. ಬಟ್ ಇನ್ ಜನರಲ್ ಸಾಮಾನ್ಯ ಜನರಿಗೆ ಇದೆಲ್ಲ ಐಡೆಂಟಿಫೈ ಮಾಡಲಿಕ್ಕೆ ಆಗಲ್ಲ. ಅವರು ಸ್ಕೂಲ್ ರೀಚ್ ಆದವಾಗ ಅವರಿಗೆ ಗೊತ್ತಾಗುತ್ತೆ ಅವ್ರ ಮಕ್ಕಳಲ್ಲಿ ಏನೋ ಒಂದು ಡಿಲೇ ಆಗಿದೆ ಅಂತ ಹೇಳಿಬಿಟ್ಟು. ನೆಕ್ಸ್ಟು, ಸಮ್ ಆಫ್ ದ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಕ್ಯಾನ್ ಇನ್ಕ್ಲೂಡ್. ಯಾವ್ಯಾವ ಕಾಮನ್ ಸಿಂಪ್ಟಮ್ಸ್ಗಳನ್ನು ನಾವು ಇನ್ಕ್ಲೂಡ್ ಮಾಡಬಹುದು ಅಂತ ಅಂದರೆ, ಲರ್ನಿಂಗ್ ಆ್ಯಂಡ್ ಡೆವಲಪಿಂಗ್ ಮೋರ್ ಸ್ಲೋಲಿ ದ್ಯಾನ್ ಅದರ್ ಚಿಲ್ಡ್ರನ್ ಆಫ್ ಸೇಮ್ ಏಜ್. ಸೊ ಸೇಮ್ ಏಜಿನ ಮಗುಗೆ ಕಂಪೇರ್ ಮಾಡಿದವಾಗ ನಿಮ್ಮ ಮಗು ಬೆಳವಣಿಗೆ ಸ್ಲೋ ಇದೆ ಅಂತ ಅಂದರೆ ವಿ ಕ್ಯಾನ್ ಐಡೆಂಟಿಫೈ ದಟ್ ಚೈಲ್ಡ್ ಹ್ಯಾಡ್ ಡೆವಲಪ್ಮೆಂಟಲ್ ಡಿಲೇ. ರೋಲಿಂಗ್ ಓವರ್, ಸಿಟ್ಟಿಂಗ್ ಅಪ್, ಕ್ರಾವ್ಲಿಂಗ್ ಆರ್ ವಾಕಿಂಗ್ ಮಚ್ ಲೇಟರ್ ದ್ಯಾನ್ ಡೆವಲಪ್ಮೆಂಟ್ಲಿ ಅಪ್ರೋಪ್ರಿಯೇಟ್. ಸೊ ನಾನು ಇವಾಗ ಜಸ್ಟ್ ಹೇಳಿದೆ, ರೋಲಿಂಗ್ ಓವರ್ ಅಂತಂದರೆ ಅವನು ದಬ್ಬ ಹಾಕ್ಕೊಳ್ಳೋದಾಗಿರ್ಬೋದು, ಕುತ್ಕೊಳ್ಳೋದಾಗಿರ್ಬೋದು, ಅಂಬೆಗಾಲಿಟ್ಟು ಹೋಗೋದಾಗಿರ್ಬೋದು, ಸೊ ನಡೆಯೋದಾಗಿರ್ಬೋದು. ಸೊ ಇವೆಲ್ಲವೂ ನಾವು ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ ಪ್ರಕಾರ ನೋಡಿದವಾಗ ಅಥವಾ ಕಂಪೇರ್ ಮಾಡಿದವಾಗ, ನಾರ್ಮಲ್ ಚಿಲ್ಡ್ರನ್ ಜೊತೆ ಕಂಪೇರ್ ಮಾಡಿದವಾಗ, ಇಫ್ ವಿ ಫೈಂಡ್ ಎನಿ ಡಿಲೇಸ್ ಅಂತಂದವಾಗ ನಾವು ಅಂಥ ಮಕ್ಕಳನ್ನ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟಿಗೆ ನಾವು ಹೇಳಬಹುದು. ಡಿಫಿಕಲ್ಟಿ ಇನ್ ಕಮ್ಯುನಿಕೇಟಿಂಗ್ ಆರ್ ಸೋಷಿಯಲೈಸಿಂಗ್ ವಿತ್ ಅದರ್ಸ್. ಸೊ ಕೆಲವೊಂದು ಮಕ್ಕಳು ತುಂಬ ಸೋಷಿಯಲಾಗಿ ಬೇರೆ ಪೇರೆಂಟ್ಸ್ ಬಿಟ್ಟು ಬೇರೆಯವ್ರ ಜೊತೆಗೆ ಹೊಂದಾಣಿಕೆಯಲ್ಲಾಗುತ್ತೆ. ಇನ್ನು ಕೆಲವೊಂದು ಮಕ್ಕಳು ಎಷ್ಟೋ ದೊಡ್ಡವರಾದರೂ ಕೂಡ ಅವರು ಬೇರೆಯವ್ರ ಜೊತೆ ಅಂದರೆ ಮನೆ ಬಿಟ್ಟು ಬೇರೆಯವ್ರ ಜೊತೆ ಮಾತಾಡಲಿಕ್ಕೆ ಅಥವಾ ಬೇರೆ ಅಕ್ಕಪಕ್ಕದಲ್ಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಹಿಂಜರಿತಾರೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಕೈಂಡ್ ಆಫ್ ದ ಪ್ರಾಬ್ಲಮ್. ದೆನ್ ಲೋವರ್ ದ್ಯಾನ್ ದ ಅವರೇಜ್ ಸ್ಕೋರ್ ಆನ್ IQ ಟೆಸ್ಟ್. ಸೊ ನಾವು IQ ಟೆಸ್ಟ್ಗಳನ್ನು ನಾವು ಮಾಡಿದವಾಗ ಅವರಲ್ಲಿ ನಾವು ಏನು ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಅವರೇಜ್ಗಿನ ಲೋವರ್ ಸ್ಕೋರ್ಸ್, ಅಂದರೆ ಅವರೇಜ್ಗಿನ ತುಂಬ ಕಡಿಮೆ ಸ್ಕೋರನ್ನು ಅವರು ತಗೊಳ್ತಾರೆ. ಡಿಫಿಕಲ್ಟಿ ಇನ್ ಟಾಕಿಂಗ್ ಆರ್ ಟಾಕಿಂಗ್ ಲೇಟ್ ಆಗಿರ್ಬೋದು, ಅಥವಾ ಮಾತನಾಡುವ ವೇಗ ಅಥವಾ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಲೇಟ್ ಆಗಿರಬಹುದು. ಹ್ಯಾವಿಂಗ್ ಪ್ರಾಬ್ಲಮ್ಸ್ ರಿಮೆಂಬರಿಂಗ್ ಥಿಂಗ್ಸ್. ಸೊ ನೆನಪಿನ ಶಕ್ತಿಯಲ್ಲಿ ತೊಂದರೆ ಆಗಿರೋವಂಥದ್ದಾಗಿರಬಹುದು. ಇನ್ಎಬಿಲಿಟಿ ಟು ಕನೆಕ್ಟ್ ಆ್ಯಕ್ಷನ್ ವಿತ್ ಕಾನ್ಸಿಕ್ವೆನ್ಸಸ್. ಸೊ ಕಾನ್ಸಿಕ್ವೆನ್ಸಸ್ ಅಂದರೆ ಸಿಚುವೇಶನಿಗೆ ಅನುಗುಣವಾಗಿ ಯಾವುದಾದ್ರೂ ವಸ್ತುಗಳನ್ನು ನಾವು ಮಾಡಲಿಕ್ಕೆ, ಈಗ ಸಡನ್ನಾಗಿ ನಮಗೆ ಏನಾದರೂ ಕಚ್ತು ಅಂತಂದರೆ ನಾವೇನು ಮಾಡ್ತೀವಿ, ಸಡನ್ನಾಗಿ ರಿಯಾಕ್ಟ್ ಮಾಡಿ ಆ ಪ್ಲೇಸ್ ಇದ್ದರೆ ಹೇಳ್ತೀವಿ. ಬಟ್ ಅವರಿಗೆ ಅದು ಸಡನ್ ಆ್ಯಕ್ಷನ್ ತಗೊಳ್ಳೋದು ಗೊತ್ತಾಗ್ತಾ ಇರಲ್ಲ. ಡಿಫಿಕಲ್ಟಿ ವಿತ್ ಪ್ರಾಬ್ಲಮ್ ಸಾಲ್ವಿಂಗ್ ಆರ್ ಲಾಜಿಕಲ್ ಥಿಂಕಿಂಗ್. ಸೊ ನಾವು ಪ್ರಾಬ್ಲಮ್ ಸಾಲ್ವಿಂಗ್, ಈಗ 2 + 2 = 4 ಅನ್ನೋದು ನಾವು ಎಷ್ಟು ಈಸಿಲಿ ವಿ ಕ್ಯಾನ್ ಐಡೆಂಟಿಫೈ ಆ್ಯಸ್ ಅ ಅಡಲ್ಟ್ ಆಗಿರ್ಬೋದು, ಅಥವಾ ಆ್ಯಸ್ ಅ ಕಿಡ್ ಅವನ ಏಜಿಗೆ ಅವನು 1 + 1 = 2 ಅಂತ ಹೇಗೆ ಐಡೆಂಟಿಫೈ ಮಾಡ್ತಾರೆ. ಆದರೆ ಡೆವಲಪ್ಮೆಂಟಲ್ ಡಿಲೇಯಲ್ಲಿ ಇರೋವಂತಹ ಮಕ್ಕಳು ದೇ ಆರ್ ಅನೇಬಲ್ ಟು ಡೂ ಇಟ್. ನೆಕ್ಸ್ಟು, ಟ್ರಬಲ್ ಇನ್ ಲರ್ನಿಂಗ್ ಇನ್ ಸ್ಕೂಲ್. ಸೊ ಸ್ಕೂಲಲ್ಲಿ, ರೆಗ್ಯುಲರ್ ಸ್ಕೂಲಲ್ಲಿ
ಅವನು ಬೇರೆ ಮಕ್ಕಳ ಜೊತೆಗೆ ಹೊಂದಿಕೆ ಮಾಡಿದವಾಗ ಅವನಿಗೆ ಕಲಿಕೆಯಲ್ಲಿ ತೊಂದರೆ ಆಗಬಹುದು, ಅವನಿಗೆ ಸ್ಪೆಷಲ್ ಎಜುಕೇಷನ್ ಅವಶ್ಯಕತೆ ಇರುತ್ತೆ. ಇನ್ಅಬಿಲಿಟಿ ಟು ಡೂ ಎವ್ರಿ ಡೇ ಟಾಸ್ಕ್ ಲೈಕ್ ಗೆಟಿಂಗ್ ಡ್ರೆಸ್ಡ್ ಆರ್ ಯೂಸಿಂಗ್ ದ ರೆಸ್ಟ್ ರೂಮ್ ವಿತೌಟ್ ಹೆಲ್ಪ್. ಸೊ ಒಂದು ಮಗು ಡೆವಲಪ್ಮೆಂಟಲ್ ಡಿಲೇ ಇದೆ ಅಂತ ಅಂದರೆ ಅವನಿಗೆ ಡೈಲಿ ಟಾಸ್ಕ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಹೀ ನೀಡ್ ಹೆಲ್ಪ್ ಇನ್ನು ಡ್ರೆಸ್ ಹಾಕ್ಕೊಳ್ಳೋದ್ರಲ್ಲಾಗಿ, ಸ್ನಾನ ಮಾಡೋದ್ರಲ್ಲಾಗಿ, ಅಥವಾ ಟಾಯ್ಲೆಟ್ ಯೂಸ್ ಮಾಡೋದ್ರಲ್ಲಾಗಿ, ಇದಕ್ಕೆಲ್ಲ ಅವನಿಗೆ ಇನ್ನೊಬ್ಬರು ಹೆಲ್ಪು ಬೇಕಾಗುತ್ತೆ. If there is an underlying medical reasons that causes the developmental delay, identification and treatment of the condition may improve your child developmental task. ಸೊ ಇದೆಲ್ಲ ಕಂಡೀಷನ್ಗಳನ್ನು ನಾವು ಅಬ್ಸರ್ವ್ ಮಾಡಿದವಾಗ ಇಲ್ಲಿ ನಮಗೆ ರೀಸನ್ಸ್ ಅಥವಾ ಐಡೆಂಟಿಫೈ ಮಾಡಿದವಾಗ ಅರ್ಲಿ ಐಡೆಂಟಿಫೈ ಇತ್ತು ಅಂತಂದರೆ ನಾವು ಅವರನ್ನು ಮೆಡಿಕಲಿ ಟ್ರೀಟ್ಮೆಂಟಿಗೆ ಕಳಿಸಿ ಆದಷ್ಟು ಅವರ ಸ್ಕಿಲ್ಸ್ಗಳನ್ನು ಇಂಪ್ರೂವ್ ಮಾಡೋ ಥರ ನಾವು ಮಾಡಬಹುದು. ಸೊ ಈ ಡೆವಲಪ್ಮೆಂಟಲ್ ಡಿಲೇಗೆ ಕೆಲವೊಂದು ಥೆರಪೀಸ್ಗಳನ್ನು ಅಡ್ವೈಸ್ ಮಾಡ್ತಾರೆ. ಆಲ್ದೋ ದೇರ್ ಈಸ್ ನೋ ಕ್ಯೂರ್ ಫಾರ್ ಡೆವಲಪ್ಮೆಂಟಲ್ ಡಿಲೇ, ಥೆರಪೀಸ್ ಡೈರೆಕ್ಟೆಡ್ ಟು ದ ಸ್ಪೆಸಿಫಿಕ್ ಏರಿಯಾ ಆಫ್ ಡಿಲೇ ಆರ್ ವೆರಿ ಎಫೆಕ್ಟಿವ್ ಇನ್ ಹೆಲ್ಪಿಂಗ್ ಚಿಲ್ಡ್ರನ್ ಕ್ಯಾಚ್ ಅಪ್ ಟು ದೇರ್ ಪಿಯರ್ಸ್. ಸೊ ಇಲ್ಲಿ ಡೆವಲಪ್ಮೆಂಟಲ್ ಡಿಲೇ ಮಕ್ಕಳು ಯಾರು ಇರ್ತಾರಲ್ಲ ಅವರಿಗೆ ಥೆರಪೀಸ್ಗಳನ್ನು ನಾವು ಅಡ್ವೈಸ್ ಮಾಡಿದವಾಗ ಸೊ ಅವರು ಆ ಥೆರಪೀಸ್ಗಳಿಗೆ ಒಳಗಾದರೆ ಅವರಿಗೆ ಅದು ಏನು ಹೆಲ್ಪ್ ಆಗುತ್ತೆ ಅಂದರೆ ಅವರು ಅವ್ರದ್ದೇ ಏಜಿನ ಬೇರೆ ಮಕ್ಕಳ ಜೊತೆ ಮಿಂಗಲ್ ಆಗಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಯಾಕಂತಂದರೆ ಈಗ ಒಂದು ಗುಂಪಲ್ಲಿ ಎಲ್ಲ ಒಂದು ಮಕ್ಕಳು ಆಟ ಆಡೋ ಮುಂದೆ ಒಬ್ಬ ಸ್ಲೋ ಇದ್ದಾನೆ ಅಂತಂದರೆ ಅವನಿಗೆ ಯಾರು ಆಟಕ್ಕೆ ಅವನಿಗೆ ಕರ್ಕೊಳ್ಳಲ್ಲ. ಬಿಕಾಸ್ ಅವನು ಸ್ಲೋ ಇದ್ದಾನೆ, ಅವನು ಚೆನ್ನಾಗಿ ಆಟ ಆಡಲ್ಲ, ಅವನು ಫೇಲ್ ಆಗ್ತಾನೆ, ಕ್ಯಾಚ್ ಮಾಡೋಕ್ಕಾಗಲ್ಲ ಅವನಿಗೆ, ಅವ್ನು ಫೇಲ್ ಆಗ್ತಾನೆ ಅಂತ ಅವನನ್ನು ಎಕ್ಸ್ಕ್ಲೂಡ್ ಮಾಡಬಹುದು. ಸೊ ಇಲ್ಲಿ ಕೆಲವೊಂದು ಥೆರಪೀಸ್ಗಳನ್ನು ಮೆನ್ಷನ್ ಮಾಡಿದ್ದೇವೆ. ಯಾವುದಾವುದು ಅಂದರೆ ಫಿಸಿಕಲ್ ಥೆರಪಿ, ಅಕ್ಯುಪೇಷನಲ್ ಥೆರಪಿ, ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಥೆರಪಿ, ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲ್ ಎಜುಕೇಷನ್, ಬಿಹೇವಿಯರಲ್ ಥೆರಪಿ. ಸೊ ಫಿಸಿಕಲ್ ಥೆರಪಿ ಈಸ್ ಆಫನ್ಲಿ ಹೆಲ್ಪ್ಫುಲ್ ಫಾರ್ ಚಿಲ್ಡ್ರನ್ ವಿತ್ ಡಿಲೇ ಇನ್ ಗ್ರಾಸ್ ಮೋಟಾರ್ ಸ್ಕಿಲ್ಸ್. ಸೊ ಈ ಗ್ರಾಸ್ ಮೋಟಾರ್ ಸ್ಕಿಲ್ಸಿಗೆ ಇಂಪ್ರೂವ್ ಮಾಡಲಿಕ್ಕೆ ನಾವು ಅವರಿಗೆ ಫಿಸಿಕಲ್ ಥೆರಪಿನ ಕೊಡಬೇಕಾಗುತ್ತೆ. ಸೊ ದ್ಯಾಟ್ ಅವರ ಗ್ರಾಸ್ ಮೋಟಾರ್ ಸ್ಕಿಲ್ಸ್ಗಳು ಇಂಪ್ರೂವ್ ಆಗಲಿ ಅಂತ. ಅಕ್ಯುಪೇಷನಲ್ ಥೆರಪಿ, ದಿಸ್ ಕ್ಯಾನ್ ಅಡ್ರೆಸ್ ಫೈನ್ ಮೋಟಾರ್ ಸ್ಕಿಲ್, ಸೆನ್ಸರಿ ಪ್ರೊಸೆಸಿಂಗ್ ಆ್ಯಂಡ್ ಸೆಲ್ಫ್ ಹೆಲ್ಪ್ ಇಶ್ಯೂ. ಅಂದರೆ ಇವರಿಗೆ ಫೈನ್ ಮೋಟಾರ್ಸ್ ಯಾವುದೇ ಈಗ ಸೈಜಿಂಗ್ ಮಾಡೋ ಅಂತಹದ್ದಿರ್ಬೋದು, ಡಿಫ್ರೆಂಟ್ ಸೈಜ್ಗಳನ್ನು ಜೋಡಿಸೋದು, ಡಿಫ್ರೆಂಟ್ ಶೇಪ್ಗಳನ್ನು ಜೋಡಿಸೋದು, ಅದ್ರ ಜೊತೆಗೆ ತನಗೆ ತಾನೇ ಡ್ರೆಸ್ ಹಾಕೊಳ್ಳೋ ಅಂಥದ್ದು, ತಾನೇ ಅನ್ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದು, ಈ ರೀತಿ ಪಝಲ್ಸ್ಗಳನ್ನು ಆಡೋದು, ಇವೆಲ್ಲ ಫೈನ್ ಮೋಟಾರ್ ಸ್ಕಿಲ್ಸ್ಗಳನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಇಂಥದಕ್ಕೆ ನಾವು ಅಕ್ಯುಪೇಷನಲ್ ಥೆರಪಿ ಅಂತ ಕರಿತೀವಿ. ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಥೆರಪಿ, so speech and language therapy is typically used to address problem in the areas of understanding and producing language and speech sound. ಸೊ ನಾವು ಸ್ಪೀಚ್ ಥೆರಪಿ ಅಂತ ಹೋದವಾಗ ಅಲ್ಲಿ ಏನಾಗುತ್ತೆ, ಯಾಕೆ ಅವನು ಮಾತಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ಸ್ಪೀಚ್ ಸೌಂಡ್ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲ ಪ್ರೊಡ್ಯೂಸಿಂಗ್ ಅಂದರೆ ನಮ್ಮ ವಾಯ್ಸ್ ಬಾಕ್ಸ್ ಅಂತ ಅವ್ರು ಸ್ಟಡಿ ಮಾಡ್ತಾರೆ. ಪ್ರೊಡ್ಯೂಸಿಂಗ್ ಲ್ಯಾಂಗ್ವೇಜ್ ಮತ್ತು ಸ್ಪೀಚ್ ಸೌಂಡುಗಳನ್ನು ಸ್ಟಡಿ ಮಾಡಿ ಅವರಿಗೆ ಅದಕ್ಕೆ ತಕ್ಕನಾಗಿರೋ ಥೆರಪಿಗಳನ್ನು ಕೊಡ್ತಾರೆ. ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲ್ ಎಜುಕೇಷನ್, ಸೊ ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲ್ ಎಜುಕೇಷನ್ ಪ್ರೊವೈಡ್ಸ್ ಸ್ಟಿಮ್ಯುಲೇಷನ್ ಫಾರ್ ಅರ್ಲಿ ಡೆವಲಪ್ಮೆಂಟ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಪ್ಲೇ ಸ್ಕಿಲ್ಸ್. ಸೊ ಈ ಸಿ ಎಸ್ ಇ ಸ್ಕಿಲ್ಸಲ್ಲಿ ECSEಯಲ್ಲಿ ಏನಾಗುತ್ತೆ ಅಂತಂದರೆ ಮಗುವಿಗೆ ಆಟದ ಮುಖಾಂತರ ಅವನಲ್ಲಿ ಸ್ಕಿಲ್ಸ್ಗಳನ್ನು ಡೆವಲಪ್ ಆಗೋ ಥರ ಮಾಡ್ತಾರೆ. ನೆಕ್ಸ್ಟ್ ಬಿಹೇವಿಯರಲ್ ಥೆರಪಿ, ದಿಸ್ ಮೇ ನೀಡೆಡ್ ಇನ್ ಸಮ್ ಚಿಲ್ಡ್ರನ್ ಫಾರ್ ಬಿಹೇವಿಯರಲ್ ಡಿಫಿಕಲ್ಟಿ ದ್ಯಾಟ್ ಅಫೆಕ್ಟ್ ಸೋಷಿಯಲಿ ಅಪ್ರೋಪ್ರಿಯೇಟ್ ಬಿಹೇವಿಯರ್. ಸೊ ಅಂಥದ್ದು ಯಾವುದು ಅಂತಂದರೆ ಕೆಲವೊಂದು ಬೇಬೀಸಲ್ಲಿ ವಿ ಕ್ಯಾನ್ ಅಬ್ಸರ್ವ್ ಅಗ್ರೆಷನ್ ಜಾಸ್ತಿ ಇರುತ್ತೆ, ಸಿಟ್ಟು ಬೇಗ ಬರುತ್ತೆ ಅಥವಾ ಅಳು ಬೇಗ ಬರುತ್ತೆ, ಇಮೋಷನ್ಸನ್ನು ಅವರು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಚಿಕ್ಕ ಚಿಕ್ಕ ವಿಚಾರಕ್ಕೂ ಅವರು ತುಂಬ ಹೈಪರ್ ಆಗಿ ಆ್ಯಕ್ಟ್ ಮಾಡ್ತಾರೆ ಅಂತಂದರೆ ಆ ರೀತಿ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ನಾವು ಬಿಹೇವಿಯರಲ್ ಥೆರಪಿಯಲ್ಲಿ ಅವ್ರನ್ನೆಲ್ಲ ಸ್ಟೆಬಿಲೈಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದು ಡೆವಲಪ್ಮೆಂಟಲ್ ಡಿಲೇ ಆಯಿತು, ಈಗ ಡಿಸೆಬಿಲಿಟಿ ಬಗ್ಗೆ ನೋಡೋಣ. ಸೊ ಡಿಸೆಬಿಲಿಟಿ ಈಸ್ ಅ ಪಾರ್ಟ್ ಆಫ್ ಬೀಯಿಂಗ್ ಹ್ಯೂಮನ್. ಆಲ್ಮೋಸ್ಟ್ ಎವ್ರಿ ಒನ್ ವಿಲ್ ಟೆಂಪ್ರರ್ಲಿ ಆರ್ ಪರ್ಮನೆಂಟ್ಲಿ ಎಕ್ಸ್ಪೀರಿಯನ್ಸ್ ಡಿಸೆಬಿಲಿಟಿ at same time in their life. Over 1 billion of people, about 15% of global population live with some of
disability and his number is increasing. So ಈ ಡಿಸೆಬಿಲಿಟಿ ಅನ್ನೋದು ಒಂದು ಮನುಷ್ಯನ ಒಂದು ಪಾರ್ಟ್ ಥರ, ಅಂದರೆ ಒಂದು ಜೀವನದ ಪಾರ್ಟ್ ಆಗಿದೆ, ಒಂದು ಜೀವನದ ಭಾಗ ಆಗಿದೆ. ಯಾಕಂತಂದರೆ ಒಬ್ಬ ಮನುಷ್ಯ ಪರ್ಮನೆಂಟಾಗಿ ಅಥವಾ ಟೆಂಪ್ರರಿಲಿ ಒಂದು ಡಿಸೆಬಿಲಿಟಿ ಪಾಯಿಂಟನ್ನು ಅವನು ಅನುಭವಿಸ್ತಾನೆ. ಸೊ 1 ಮಿಲಿಯನ್ನಲ್ಲಿ 15% ಆಫ್ ಗ್ಲೋಬಲ್ ಪಾಪ್ಯುಲೇಷನ್ನಲ್ಲಿ ಈ ಡಿಸೆಬಿಲಿಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. Disability results the interaction between individual with a health condition such as a cerebral palsy, Down syndrome and depression, as well as personal and environmental factors including negative attitudes, inaccessible transportation and public building and limited social support. ಸೊ ಇಲ್ಲಿ ಯಾವ ಡಿಸೆಬಿಲಿಟಿ ಅಂತ ಅಂದರೆ ಕೆಲವೊಂದು ಹೆಲ್ತ್ ಕಂಡೀಷನ್, ಸೆರೆಬ್ರಲ್ ಪಾಲ್ಸಿ ಆಗಿರ್ಬೋದು, ಡೌನಿ ಸಿಂಡ್ರೋಮ್, ಡಿಪ್ರೆಷನ್ ಆಗಿರ್ಬೋದು. ಸೊ ಇವೆಲ್ಲವೂ ಡಿಸೆಬಿಲಿಟಿಗಳು ಮನುಷ್ಯನಲ್ಲಿ, ಅಂದರೆ ಆ ಮಗುವಿಗೆ ನೆಗೆಟಿವ್ ಅಟಿಟ್ಯೂಡ್ಸ್ ಅಥವಾ ಅವರನ್ನು ನಾವು ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ತೊಂದರೆ ಆಗ್ಬೋದು, ಅಥವಾ ಪಬ್ಲಿಕ್ ಬಿಲ್ಡಿಂಗ್ಸಲ್ಲಿ ನಾವು ಅವ್ರನ್ನ ಮೂವ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಇಶ್ಯೂಸ್ಗಳನ್ನು ನಾವು ಕಾಣ್ತೀವಿ. ಸೊ a disability is a societal imposition on people who have impairments, making it more difficult for a people to do certain activity or interact with the world around them. Due to cognitive development, intellectual, mental, physical and sensory differences, disabled people are unnecessarily isolated and excluded from full participation in society. ಸೊ ಒಬ್ಬ ಡಿಸೆಬಿಲಿಟಿ ಇರೋದ್ರಿಂದ ಒಂದು ಮಗು ಅಥವಾ ಒಂದು ಮನುಷ್ಯ ಡಿಸೇಬಲ್ಡ್ ಆಗಿದ್ದಾನೆ, ಇಂಪೇರ್ಡ್ ಆಗಿದ್ದಾನೆ ಅಂತ ಅಂದವಾಗ ಅವನನ್ನು ಏನು ಮಾಡ್ತಾರೆ ಪೀಪಲ್ಲು, ಬಿಕಾಸ್ ಆಫ್ ದೇರ್ ಡಿಸೆಬಿಲಿಟಿ ಅಥವಾ ಬಿಕಾಸ್ ಆಫ್ ದೇರ್ ಇಂಪೇರ್ಮೆಂಟ್ ಅವನನ್ನು ಸೊಸೈಟಿ ಹತ್ರ ಎಕ್ಸ್ಕ್ಲೂಡ್ ಮಾಡ್ತಾರೆ, ಅವರನ್ನು ಐಸೋಲೇಷನ್ ಮಾಡ್ತಾರೆ. ನೆಕ್ಸ್ಟ್ ಇದರಲ್ಲಿ 21 ಟೈಪ್ಸ್ ಆಫ್ ಡಿಸೆಬಿಲಿಟಿನ RPWD ಆ್ಯಕ್ಟ್ ಇನ್ 2016 ಪ್ರಕಾರ ಇವರು 21 ಡಿಸೆಬಿಲಿಟಿನ ಐಡೆಂಟಿಫೈ ಮಾಡಿದ್ದಾರೆ. ಅವು ಯಾವ್ಯಾವು ಅಂತ ನೋಡೋಣ. ಸೊ ಬ್ಲೈಂಡ್ನೆಸ್ ಈಸ್ ಡಿಫೈನ್ಡ್ ಆ್ಯಸ್ ದ ಸ್ಟೇಟ್ ಆಫ್ ಬೀಯಿಂಗ್ sightless. A blind individual is unable to see. In a strict sense, the word blindness denotes the conditions of total blackness of vision with the inability of a person to distinguish darkness from bright light in either eye. ಸೊ ಇಲ್ಲಿ ಬ್ಲೈಂಡ್ನೆಸ್ ಅಂದರೆ ಏನಂತ ಕರಿತೀವಿ ನಾವು, ಅವನಿಗೆ ದೃಷ್ಟಿ ಇರಲ್ಲ, ಹೀ ಈಸ್ ಅ ದೃಷ್ಟಿಹೀನ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಆ ಮಗು ಅಥವಾ ಆ ಮನುಷ್ಯ ಅವನು ಅನೇಬಲ್ ಟು ಸಿ, ಅವನು ದೃಷ್ಟಿನ ಅವನು ಕಳ್ಕೊತಾನೆ. ಹಾಗಾಗಿಬಿಟ್ಟು ಅವನು ಕತ್ತಲಿನ ಜೀವನವನ್ನು ನೋಡಬೇಕಾಗುತ್ತೆ. ಲೋ ವಿಷನ್ ಮೀನ್ಸ್ a condition where a person has any of the following conditions, namely ವಿಜುವಲ್ ಅಕ್ಯುಟಿ. ನಮ್ಮ ದೃಷ್ಟಿಯ ಅಕ್ಯುಟಿ ಎಷ್ಟಿರಬೇಕು ಅಂತಂದರೆ ಎಕ್ಸಿಡಿಂಗ್ 6/18 ಆರ್ ನಾಟ್ ಲೆಸ್ ದೆನ್ 20/60, ಅಪ್ ಟು 3/60 ಆರ್ ಅಪ್ ಟು 100/200 ಅಕಾರ್ಡಿಂಗ್ ಟು ದ ಸೆನಲ್ಸ್ ಚಾರ್ಟ್ ಇನ್ ದ ಬೆಟರ್ ಐ ವಿತ್ ದ ಬೆಸ್ಟ್ ಪಾಸಿಬಲ್ ಕರೆಕ್ಷನ್ಸ್. ಸೊ ಅವರಿಗೆ ಲೋ ವಿಷನ್ ಅಂದರೆ ಕಣ್ಣು ಕಂಪ್ಲೀಟಾಗಿ ಡಾರ್ಕ್ನೆಸ್ ಇರಲ್ಲ, ಕಾಣುತ್ತೆ, ಮಂದಗತಿಯಲ್ಲಿ ಕಾಣಿಸುತ್ತೆ. ಸೊ ಕೆಲವೊಬ್ಬರಿಗೆ ತುಂಬ ಹತ್ತಿರದ್ದು ಕಾಣಿಸ್ತಿರ್ಬೋದು, ಕೆಲವೊಬ್ಬರಿಗೆ ತುಂಬ ದೂರದ್ದು ಕಾಣಿಸ್ತಾ ಇರ್ಬೋದು, ಬಟ್ ದೆರ್ ಈಸ್ ನೋ ಎಕ್ಸಾಕ್ಟ್ ಕ್ಲಿಯರ್ ವಿಷನ್. ಲಿಮಿಟೇಷನ್ ಆಫ್ ದ ಫೀಲ್ಡ್ ಆಫ್ ವಿಷನ್ ಸಬ್ಸ್ಟ್ಯಾಂಡಿಂಗ್ ಆ್ಯನ್ ಆ್ಯಂಗಲ್ ಆಫ್ ಲೆಸ್ ದೆನ್ 40 ಡಿಗ್ರಿ ಅಪ್ ಟು ದ 10 ಡಿಗ್ರಿ. ದೆನ್ ಲೆಪ್ರಸಿ ಕ್ಯೂರ್ಡ್ ಪರ್ಸನ್ ಅಥವಾ ಲೆಪ್ರಸಿ ಈಸ್ ಆಲ್ಸೋ ನೋನ್ ಆ್ಯಸ್ ಹ್ಯಾನ್ಸನ್ ಡಿಸೀಸ್ HD is a chronic infectious disease caused by the bacteria called Mycobacterium leprae. The disease mainly affects the skin, the peripheral nervous mucosal surface of the upper respiratory tract and the eyes. Leprosy is known to occur at the age ranging from early infancy to very old age. About 95% of people who contact M. lepra do not develop this disease. ಸೊ ಇದೇನಿದು ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ಈ ಇನ್ಫೆಕ್ಷನ್ ಮೊದಲು ಅರ್ಲಿಯರ್ ನಾವು ಜಾಸ್ತಿ ನೋಡ್ತಾ ಇದ್ವಿ.
ಸೊ ಇದು ಸ್ಕಿನ್ನು ಮತ್ತು ಸ್ಕಿನ್ನಿಗೆ ಸಂಬಂಧಪಟ್ಟಿರೋ ನರ್ವ್ಗಳಿಗೆ ಇದು ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟು ಅದು ರೆಸ್ಪಿರೇಟರಿ ಟ್ರ್ಯಾಕ್ ಮತ್ತು ಕಣ್ಣುಗಳಿಗೆ ಎಫೆಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಈ ಲೆಪ್ರಸಿ ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂದರೆ ಇನ್ಫೆನ್ಸಿ ಇಂತ್ರ ವೆರಿ ಓಲ್ಡ್ ಇರೋವರೆಗೂ ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಡಿಸೆಬಿಲಿಟಿ ಈಸ್ ಹಿಯರಿಂಗ್ ಇಂಪೇರ್ಮೆಂಟ್. ಹಿಯರಿಂಗ್ ಇಂಪೇರ್ಮೆಂಟ್ ಈಸ್ ಅ ಪಾರ್ಷಿಯಲ್ ಆರ್ ಟೋಟಲಿ ಇನ್ನೆಬಿಲಿಟಿ ಟು ಹಿಯರ್. ಅಂದರೆ ಅವರು ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಕಡಿಮೆ ಕೇಳಿಸ್ಕೊಳ್ಳೋ ಎಬಿಲಿಟಿ ಇರುತ್ತೆ, ಇಲ್ಲ ಅಂತಂದರೆ ಕಂಪ್ಲೀಟ್ ಕೇಳಿಸ್ಕೊಳ್ಳಾರ್ದೇ ಇರ್ತಾರೆ. ಅಂದರೆ ಅನೇಬಲ್ ಟು ಹಿಯರ್, ದೆರ್ ಈಸ್ ನೋ ಹಿಯರಿಂಗ್ ಕೆಪಾಸಿಟಿ, ಅಲ್ಲಿ ಅವರಿಗೆ ಶ್ರವಣ ಶಕ್ತಿ ಇರಲ್ಲ. ಇಟ್ ಈಸ್ ಅ ಡಿಸೆಬಿಲಿಟಿ ವಿಚ್ ಈಸ್ ಸಬ್ ಡಿವೈಡೆಡ್ ಇಂಟು 2 categories ಆಫ್ ಡೆಫ್ ಆ್ಯಂಡ್ ಹಾರ್ಡ್ ಆಫ್ ಹಿಯರಿಂಗ್. ಸೊ ಡೆಫ್ ಅಂತ ಅಂದರೆ ಕಂಪ್ಲೀಟ್ಲಿ ಅವರಿಗೆ ಏನೂ ಕೇಳಿಸಲ್ಲ. ಹಾರ್ಡ್ ಆಫ್ ಹಿಯರಿಂಗ್ ಅಂದರೆ ಪರ್ಸನ್ 60 dB ಇಂದ 17 dB ವರೆಗೂ ಅವನು ಸ್ಪೀಚ್ ಫ್ರೀಕ್ವೆನ್ಸಿಯನ್ನು ತನ್ನ ಕಿವಿಗಳ ಮುಖಾಂತರ ಅವನು ಕೇಳಿಸ್ಕೋಬಹುದು. ಅಂದರೆ ಕಡಿಮೆ ಕೇಳಿಸ್ಕೊಳ್ಳೋ ಅಂತಹವರು ಅಂತ ಹೇಳಿದ್ವಿ ನಾವು ಹಾರ್ಡ್ ಆಫ್ ಹಿಯರಿಂಗ್. ಸೊ ಡೆಫ್ ಅಂತಂದರೆ ಅವರು 70 dB ವರೆಗೂ ಅವರಿಗೆ ಏನು ಕೇಳಿಸ್ದೇ ಇರಲ್ಲ, ಫ್ರೀಕ್ವೆನ್ಸಿನೂ ಏನು ಕೇಳಿಸ್ದೇ ಇರಲ್ಲ. ಸೊ ಅಂಥವರಿಗೆ ನಾವು ಡೆಫ್ ಅಂತ ಕರಿತೀವಿ. ನೆಕ್ಸ್ಟು ಲೋಕೋಮೋಟರ್ ಡಿಸೆಬಿಲಿಟಿ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಲೋಕೋಮೋಟರ್ ಡಿಸೆಬಿಲಿಟಿ ಮೀನ್ಸ್ ಪ್ರಾಬ್ಲಮ್ in moving from one place to another place, that is disability in leg, but in general it is taken as a disability related with bone, joint, muscles. It causes problem in person movement like walking, picking, holding things in hand. So ಇಲ್ಲಿ ಲೋಕೋಮೋಟರ್ ಡಿಸೆಬಿಲಿಟಿ ಅಂತಂದರೆ ಒಬ್ಬ ಮನುಷ್ಯ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ಆಗಲ್ಲ ಅಂಥವರಿಗೆ ನಾವು ಡಿಸೆಬಿಲಿಟಿ ಅಂತ, ಅಥವಾ ಆ ಡಿಸೆಬಿಲಿಟಿನ ನಾವು ಲೆಗ್ಗಿಗೆ ಅಂತ ಹೇಳ್ತೀವಿ. ಬಟ್ ಈಗ ಈ ಲೋಕೋಮೋಟರ್ ಡಿಸೆಬಿಲಿಟಿ ಅಂತಂದರೆ ಆ ಮನುಷ್ಯನ ಬೋನ್, ಜಾಯಿಂಟ್, ಮಸಲ್ಸಿಗೆ ಕಾಸ್ ಆಗೋವಂತಹದಕ್ಕೆ ನಾವಿಲ್ಲಿ ಲೋಕೋಮೋಟರ್ ಡಿಸೆಬಿಲಿಟಿ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಈಸ್ ಡಾರ್ಫಿಸಮ್. ಡಾರ್ಫಿಸಮ್ ಈಸ್ ಅ ಗ್ರೋತ್ ಡಿಸಾರ್ಡರ್ ಕ್ಯಾರೆಕ್ಟರೈಸ್ಡ್ ಬೈ ದ ಶಾರ್ಟರ್ ದ್ಯಾನ್ ಅವರೇಜ್ ಬಾಡಿ ಹೈಟ್. ಸೊ ಡಾರ್ಫಿಸಮ್ ಅಂತ ಅಂದರೆ ಇದು ಒಂದು ಜೆನೆಟಿಕಲಿ ಆಗಿರೋ ಅಂತಹದ್ದು. ಸೊ ಅವರು ನಾರ್ಮಲ್ ಹೈಟ್ಗಿನ್ನ ನಾರ್ಮಲಿ ಒಂದು ಅವರೇಜ್ ಹೈಟ್ಗಿನ್ನ ಕಡಿಮೆ ಇರ್ತಾರೆ. ಸೊ ಅಕಾರ್ಡಿಂಗ್ ಟು ದ ಅವರ ಬಾಡಿ ಹೈಟಿಗೆ. ಸೊ ನೆಕ್ಸ್ಟ್ ಒನ್ ಈಸ್ ಇಂಟಲೆಕ್ಚುಲಿ ಡಿಸೆಬಿಲಿಟಿ. ಸೊ ಇಂಟಲೆಕ್ಚುವಲ್ ಡಿಸೆಬಿಲಿಟಿ ಆಲ್ಸೋ ನೋನ್ ಆ್ಯಸ್ ಅ ಜನರಲ್ ಲರ್ನಿಂಗ್ ಡಿಸೆಬಿಲಿಟಿ ಆ್ಯಂಡ್ ಮೆಂಟಲ್ ರಿಟಾರ್ಡೇಷನ್. ಸೊ ಈಸ್ ಅ ಕಂಡೀಷನ್ ಕ್ಯಾರೆಕ್ಟರೈಸ್ಡ್ ಬೈ ದ ಸಿಗ್ನಿಫಿಕೆಂಟ್ ಲಿಮಿಟೇಷನ್ both in intellectual functioning, reasoning, learning, problem solving and in adaptive behavior, which covers a range of everyday social and practical skills. So ಇಲ್ಲಿ ಒಂದು ಮನುಷ್ಯನ ಬುದ್ಧಿಮಟ್ಟ, ಅವನ ಬುದ್ಧಿಮಟ್ಟದ ಅನುಗುಣವಾಗಿ ನಾವಿಲ್ಲಿ ಮೆಂಟಲ್ ಡಿಸೆಬಿಲಿಟಿನ ಡಿಸೈಡ್ ಮಾಡ್ತೀವಿ. ಮೆಂಟಲ್ ರಿಟಾರ್ಡೇಷನ್ ಅಂತಂದರೆ ಅವನ ಇಂಟಲೆಕ್ಚುವಲ್ ಫಂಕ್ಷನಿಂಗ್ ಯಾವುದ್ಯಾವುದು ಅಂದರೆ ರೀಸ್ನಿಂಗ್ ಆಗಿರ್ಬೋದು, ಕಲಿಕೆ ಆಗಿರ್ಬೋದು. ರೀಸ್ನಿಂಗ್ ಅಂದರೆ ತಿಳ್ಕೊಳ್ಳೋ ಶಕ್ತಿ ಆಗಿರ್ಬೋದು, ಕಲಿಯೋ ಶಕ್ತಿ ಆಗಿರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ಬೋದು, ಅಥವಾ ಅಡಾಪ್ಟಿವ್ ಬಿಹೇವಿಯರ್. ಇವುಗಳಲ್ಲಿ ಅವನು ನಾರ್ಮಲ್ ಮನುಷ್ಯರಿಗೆ ಕಂಪೇರ್ ಮಾಡಿದಾಗ ಅವನಲ್ಲಿ ಡಿಲೇಸ್ ಅಂತ ಅಥವಾ ಅವನು ಅನೇಬಲ್ ಅಂದವಾಗ ಅವನಿಗೆ ನಾವು ಇಂಟಲೆಕ್ಚುವಲ್ ಡಿಸೆಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಮೆಂಟಲ್ ಇಲ್ನೆಸ್. ಮೆಂಟಲ್ ಇಲ್ನೆಸ್ ಆರ್ ಮೆಂಟಲ್ disorder refers to the substantial disorder of thinking, mood, perception, orientation or memory that grossly impairs judgment, behavior, capacity to recognize reality or ability to meet the ordinary demands of life, but it does not include the retardation, which is a condition of arrested or incomplete development of mind of a person, specially characterized by subnormality of intelligence. ಸೊ ಇಲ್ಲಿ ಮೆಂಟಲ್ ಇಲ್ನೆಸ್ ಅನ್ನೋದು ಏನು ಅಂತಂದರೆ ಇದು ಅವನ ಥಿಂಕಿಂಗಲ್ಲಿ ಅಥವಾ ಅವನ ಮೂಡಲ್ಲಿ ಅಥವಾ ಅವನ ತಿಳುವಳಿಕೆಯಲ್ಲಿ ಅಥವಾ ಅವನು ಮಾಡೋವಂತಹ ಕೆಲಸದ ಓರಿಯೆಂಟೇಷನಲ್ಲಿ ಅವನ ಏನಾದರೂ ಡಿವಿಯೇಷನ್ ಕಾಣ್ತು ಅಂತಂದರೆ ನಾವು ಅವ್ರನ್ನ ಮೆಂಟಲ್ ಇಲ್ನೆಸ್ ಅಂತ ಐಡೆಂಟಿಫೈ ಮಾಡ್ತೀವಿ. ನೆಕ್ಸ್ಟ್ ಈಸ್ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್.
ASD ಅಂತ ಕರಿತೀವಿ. ಇಟ್ ಈಸ್ ಎ ನ್ಯೂರೋಲಾಜಿಕಲ್ ಆ್ಯಂಡ್ ಡೆವಲಪ್ಮೆಂಟಲ್ ಡಿಸಾರ್ಡರ್ ವಿಚ್ ಅಫೆಕ್ಟ್ ಕಮ್ಯುನಿಕೇಷನ್ ಆ್ಯಂಡ್ ಬಿಹೇವಿಯರ್. Autism can be diagnosed at any stage, but still it is called a developmental disorder because symptoms generally appear first 2 years of life. Autism affects the overall cognitive, emotional, social and physical health of the affected individuals. ಸೊ ಈ ಆಟಿಸಮ್ ಇರೋಂತಹ ಮಕ್ಕಳನ್ನು ನಾವು ಡಯಾಗ್ನೋಸ್ ಅಂದರೆ ಅವರಿಗೆ ನಾವು ಟ್ರೀಟ್ಮೆಂಟ್ ಕೊಡಬಹುದು. ಸೊ ಆದ್ರೂ ಸಹ ಇದನ್ನು ಒಂದು ನಾವು ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಕರಿತೀವಿ. ಸೊ ಇದು ಏನು ಎಫೆಕ್ಟ್ ಮಾಡುತ್ತೆ ಅಂದರೆ ಕಮ್ಯುನಿಕೇಷನ್ ಅಥವಾ ಬಿಹೇವಿಯರ್ ಅಂದರೆ ಬೇರೆಯವ್ರ ಜೊತೆ ಮಾತಾಡುವಂತಹದ್ದು ಅಥವಾ ಬೇರೆಯವ್ರ ಜೊತೆ ಚೆನ್ನಾಗಿ ನಡ್ಕೊಳ್ಳೋ ಅಂಥದ್ದಲ್ಲ. ಅಂದರೆ ಬೇರೆಯವರಿಗೆ ನಾವು ಅಂದರೆ ಬೇರೆಯವ್ರಿಗೆ ಕೆಲವೊಂದು ಮಕ್ಕಳು ಬೇರೆಯವ್ರ ಜೊತೆ ಮಾತಾಡಲ್ಲ, ಬೇರೆಯವ್ರ ಜೊತೆ ಆಟ ಆಡಲ್ಲ. ಸೊ ಅಂಥದಕ್ಕೆ ನಾವು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಸಿಮ್ಟಮ್ಸು ಫಸ್ಟ್ 2 years ಆಫ್ ಲೈಫಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಒಂದು ಮಗುವಿನ ಫಸ್ಟ್ 2 years ಆಫ್ ಲೈಫಲ್ಲಿ. ಆಮೇಲೆ ಇದು ನೆಕ್ಸ್ಟ್ ಓವರಾಲ್ ಕಾಗ್ನಿಟಿವ್, ಇಮೋಷ್ನಲ್, ಸೋಷಲ್, ಫಿಸಿಕಲ್ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ. ಇದನ್ನು ನಾವು ಡಯಾಗ್ನೋಸ್ ಮಾಡಬಹುದು. ನೆಕ್ಸ್ಟ್ ಒನ್ ಈಸ್ ಸೆರೆಬ್ರಲ್ ಪಾಲ್ಸಿ. So, is a disabling physical condition in which muscle coordination is impaired due to damage to the brain. ಅಂದರೆ ಬ್ರೈನಿಗೆ ಡ್ಯಾಮೇಜ್ ಆಗಿರೋ ಕಾರಣ ನಮ್ಮ ಬಾಡಿಯಲ್ಲಿ ಮಸಲ್ ಕೋಆರ್ಡಿನೇಷನನ್ನು ನಾವು ಕಳ್ಕೊತೀವಿ. ಇಟ್ ಆಕರ್ಸ್ ಅಟ್ ಆರ್ ಬಿಫೋರ್ ಚೈಲ್ಡ್ ಬರ್ತ್. ಇದು ಯಾವಾಗ ಆಗುತ್ತೆ ಅಂತಂದರೆ ಬಿಫೋರ್ ಚೈಲ್ಡ್ ಬರ್ತಲ್ಲಿ ಅಥವಾ ಚೈಲ್ಡ್ ಬರ್ತ್ ಪ್ರೊಸೆಸ್ಸಲ್ಲಿ ಆಗುವಂತಹದ್ದು. ಸೊ ಸೆರೆಬ್ರಲ್ ಪಾಲಿಸಿಯಲ್ಲಿ ಏನಾಗುತ್ತೆ ಅಂತಂದರೆ ಮಕ್ಕಳು ಅನೇಬಲ್ ಟು ಸಾಲ್ವ್ ದ ಫುಡ್. ಓಕೆ, ಅಲ್ಲಿ ಅವರಿಗೆ ಮಸಲ್ ಕೋಆರ್ಡಿನೇಷನ್ ಇರದೇ ಇರೋ ಅಂತಹದ್ದಾಗಿರ್ಬಹುದು. ಅಥವಾ ಕೈ ಮೂಮೆಂಟ್ಸಲ್ಲಿ, ಈಗ ನಾನೇನೋ ಒಂದು ವಸ್ತುವನ್ನು ತೊಗೋತೀನಿ ಅಂತಂದರೆ ಆರಾಮಾಗಿ ಹಿಂಗೆ ತೊಗೊಂಡು ಮೂವ್ ಮಾಡ್ಕೋಬೋದು. ಆದರೆ ಸೆರೆಬ್ರಲ್ ಪಾಲಿಸಿಯಲ್ಲಿರೋ ಮಕ್ಕಳು ಏನು ನಾವು ಎಷ್ಟು ನಾಜೂಕಾಗಿ ಅಥವಾ ಎಷ್ಟು ಆರಾಮಾಗಿ ನಾವು ಲಿಫ್ಟ್ ಮಾಡ್ತೀವಲ್ಲ ಆ ರೀತಿ ಕೋಆರ್ಡಿನೇಷನ್, ಐ ಹ್ಯಾಂಡ್ ಕೋಆರ್ಡಿನೇಷನ್ ಇರ್ಬೋದು, ಲಾರ್ಜ್ ಮಸಲ್ಸ್ ಕೋಆರ್ಡಿನೇಷನ್ ಇರ್ಬೋದು, ಅವರಲ್ಲಿ ಅದು ಇರಲ್ಲ ಡ್ಯೂ ಟು ಡ್ಯಾಮೇಜ್ ಇನ್ ದ ಬ್ರೈನ್. Cerebral palsy is not a progressive condition, meaning it does not get worse with the time. However, muscle disuse could increase the extent of disability over the period of time. At present, there is no cure available for this condition. Thus, cerebral palsy is incurable and lifelong condition at the present. So, ಡ್ಯೂ ಟು ಬಿಫೋರ್ ದ ಬರ್ತ್ ಅಥವಾ ಡ್ಯೂರಿಂಗ್ ದ ಬರ್ತ್, ಡ್ಯೂ ಟು ನೆಗ್ಲಿಜೆನ್ಸಿ ಆಫ್ ದ ಪೇರೆಂಟ್ಸ್ ಅಥವಾ ನೆಗ್ಲಿಜೆನ್ಸಿ ಆಫ್ ದ ಡಾಕ್ಟರ್, ವಾಟ್ ಎವರ್, ದೆರ್ ಈಸ್ ನೋ ಸ್ಪೆಸಿಫಿಕ್ ರೀಸನ್. ಆದರೆ ಬಿಕಾಸ್ ಆಫ್ ಡ್ಯಾಮೇಜ್ ಇನ್ ದ ಬ್ರೈನ್, ಓಕೆ, ಏನಾಗುತ್ತೆ, ಮಸಲ್ ಕೋಆರ್ಡಿನೇಷನನ್ನು ಆ ಮಗು ಕಳ್ಕೊಳ್ಳುತ್ತೆ. ಸೊ ಆವಾಗ ಅವನು ಸೆರೆಬ್ರಲ್ ಪಾಲ್ಸಿಯಾಗಿ ಎಫೆಕ್ಟ್ ಆಗ್ತಾನೆ. ಇದು ನಾಟ್ ಕ್ಯೂರೇಬಲ್. ಅವನು ಲೈಫ್ ಲಾಂಗ್ ಅದೇ ರೀತಿ ಜೀವನ ಮಾಡಬೇಕಾಗತ್ತೆ. ನೆಕ್ಸ್ಟ್, ಮಸ್ಕ್ಯುಲರ್ ಡಿಸ್ಟ್ರೋಫಿ, MD ಅಂತ ಕರಿತೀವಿ. is a group of neuromuscular genetic disorder that cause muscle weakness and overall loss of muscle mass. MD is a progressive condition, meaning that it worsens with the passage of time. ಸೊ ಇದು ನ್ಯೂರೋಮಸ್ಕ್ಯುಲರ್ ಜೆನೆಟಿಕ್ ಡಿಸಾರ್ಡರ್ ಆಗಿರೋದ್ರಿಂದ ಇದು ಮಸಲನ್ನು ವೀಕ್ ಮಾಡುತ್ತೆ. ಹಾಗಾಗಿಬಿಟ್ಟು ಅವನು ಒಂದು ಸ್ವಲ್ಪ ಲೀನಾಗೇ ಇರ್ತಾನೆ. ಆಮೇಲೆ ಇದು ಪ್ರೋಗ್ರೆಸಿವ್ ಕಂಡೀಷನ್ನಲ್ಲಿ ಇರಲ್ಲ. ಇದು ಬರ್ತಾ 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 ಜಾಸ್ತಿನೂ ಆಗ್ಬೋದು ಅಥವಾ ಕಡಿಮೆನೂ ಆಗಬಹುದು ಅಂತ ಹೇಳ್ಬೋದು. ನೆಕ್ಸ್ಟ್, ಕ್ರೋನಿಕ್ ನ್ಯೂರಲಾಜಿಕಲ್ ಕಂಡೀಷನ್ಸಲ್ಲಿ ಯಾವ್ಯಾವು ಬರ್ತವೆ ಅಂತಂದರೆ ಅಲ್ಝಿಮರ್ ಡಿಸೀಸ್ ಆ್ಯಂಡ್ ಡಿಮೆನ್ಷಿಯಾ. ಡಿಮೆನ್ಷಿಯಾ ಅಂತಂದರೆ ನಾವು ಮರುವು ಅಂತ ಹೇಳಬಹುದು. ಇದು ನಾಟ್ ಸಿಂಪಲ್ ಮರುವು. ಇದು ಕಾಮನ್ನಾಗಿ ನಾವೆಲ್ಲೋ ಒಂದು ಕಡೆ ಏನೋ ಇಟ್ಟು ಮರ್ತು ಬಿಡ್ತೀವಲ್ಲ ಆ ರೀತಿ ಅಲ್ಲ. ಇದು ಅಲ್ಝಿಮರ್ ಮತ್ತು ಡಿಮೆನ್ಷಿಯಾ ಅಂತಂದರೆ ಅವರು ತಮ್ಮ ಹೆಸರನ್ನೇ ನೆನಪು ಹಾರುವಂತಹದ್ದಾಗಿರ್ಬಹುದು, ತಮ್ಮ ಫ್ಯಾಮಿಲಿ ಮೆಂಬರ್ಸನ್ನೇ ನೆನಪು ಹಾರುವಂಥ ಆಗಿರಬಹುದು. ಸೊ ಲಾಸ್ ಆಫ್ ಮೆಮೊರಿ, ಶಾರ್ಟ್ ಮೆಮೊರಿ ಆಗಿರಬಹುದು, ಲಾಂಗ್ ಮೆಮೊರಿ ಆಗಿರಬಹುದು. ಅದಕ್ಕೆ ನಾವು ಅಲ್ಝಿಮರ್ ಡಿಸೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಪಾರ್ಕಿನ್ಸನ್ ಡಿಸೀಸ್.
dystonia, then ALS, that is Lou Gehrig disease. Next, Huntington disease, neuromuscular disease, multiple sclerosis, epilepsy, stroke. These are all chronic neurological condition, ಅಂದರೆ ನ್ಯೂರೋಲಾಜಿಕಲಿ ಎಫೆಕ್ಟ್ ಆಗುವಂತಹ ಕಂಡೀಷನ್ಸ್. ನೆಕ್ಸ್ಟ್, ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ, ಅಂದರೆ ಕಲಿಕೆಯಲ್ಲಿ ಅವನು ಡಿಸೇಬಲ್ ಆಗಿರುವಂತಹದ್ದು. ಅಂದರೆ ಡಿಸೇಬಲ್ ಅಂದರೆ ಅವನಿಗೆ ಮಾಡಲಿಕ್ಕಾಗಲ್ಲ. ಈಸ್ ಎ ಗ್ರೂಪ್ ಆಫ್ ಡಿಸೇಬಲಿಂಗ್ ಕಂಡೀಷನ್ ದ್ಯಾಟ್ ಹ್ಯಾಂಪರ್ ಅ ಪರ್ಸನಲ್ ಅಬಿಲಿಟಿ ಟು ಲಿಸನ್, ಥಿಂಕ್, ಸ್ಪೀಕ್, ರೈಟ್, ಸ್ಪೆಲ್ ಆರ್ ಡು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಒನ್ ಆರ್ ಮೋರ್ ಆಫ್ ದೀಸ್ ಅಬಿಲಿಟೀಸ್ ಮೇ ಬಿ ಹ್ಯಾಂಪರ್ಡ್ ಅಂತ. ಅಂದರೆ ಒಂದು ಮಗುವಿಗೆ ಏನು ಹ್ಯಾಂಪರ್ ಅಂದರೆ ಏನು ಕಷ್ಟ ಆಗುತ್ತೆ ಅಂತಂದರೆ ಅವನಿಗೆ ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಅಂದರೆ ಅವ್ನಿಗೆ ಕೇಳಿಸ್ಕೊಂಡ್ರೆ ಅವನಿಗೆ ಅರ್ಥ ಆಗಲ್ಲ. ಹೀ ಈಸ್ ಅನೇಬಲ್ ಟು ಥಿಂಕ್, ಅವನಿಗೆ ಥಿಂಕಿಂಗ್ ಪವರ್ ಇರಲ್ಲ, ಅವನಿಗೆ ಮಾತಾಡೋಕ್ಕಾಗ್ತಿರಲ್ಲ, ಅಥವಾ ಅವನಿಗೆ ಬರೆಯೋಕ್ಕಾಗಲ್ಲ, ಅಥವಾ ಅವನಿಗೆ ಸ್ಪೆಲ್ಲಿಂಗ್ ಹೇಳೋಕ್ಕಾಗಲ್ಲ, ಅಥವಾ ಕೆಲವೊಂದು ಮಗುವಿಗೆ ಕ್ಯಾಲ್ಕುಲೇಷನ್, ಅಂದರೆ ಇವೆಲ್ಲವೂ ಸೇರಿ ಒಂದೇ ಮಗುವಲ್ಲಿರಲ್ಲ. ಒಂದೊಂದು ಮಗುವಲ್ಲಿ ಒಂದೊಂದು ಡಿಫಿಷಿಯನ್ಸಿನ ನಾವು ಒಂದೊಂದು ಡಿಸೆಬಿಲಿಟಿನ ನಾವು ಕಾಣಿಸ್ಕೊಳ್ತೇವೆ. ಸೊ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಅಂದರೆ ಈಗ ನಾವು 2 + 2 = 4 ಅಂತ ನಾವು ಎಷ್ಟು ಕ್ಯಾಶುವಲ್ ಆಗಿ ಹೇಳ್ತೀವೋ ಅಷ್ಟೇ ಕ್ಯಾಶುವಲ್ ಆಗಿ ಅವರು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿ, ಬಿಕಾಸ್ ಆಫ್ ದ ಡಿಸೇಬಲಿಂಗ್ ಕಂಡೀಷನ್ ಇನ್ ದ ಬ್ರೈನ್. ನೆಕ್ಸ್ಟು, multiple sclerosis. So the immune system of the body attacks the central nervous system, which include brain and spinal cord. As the result of MS, the myelin sheath covering on neurons gets damaged. This exposes the nerve fiber and causes problem in the formation flow through nerves with the time. This multiple sclerosis can lead the permanent damage to the nerve. ಸೊ ಇದೇನಾಗುತ್ತೆ ಅಂತಂದರೆ ಇದು ಮನುಷ್ಯನ ಇಮ್ಯೂನ್ ಸಿಸ್ಟಮ್ ಮೇಲೆ ಪ್ರಭಾವ ಬೀರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಇದು ಸ್ಪೈನಲ್ ಕಾರ್ಡ್ ಅದ್ರ ಜೊತೆಗೆ ಸ್ಪೈನಲ್ ಕಾರ್ಡ್ ಜೊತೆಗೆ ಏನಾಗುತ್ತೆ ಅಂತಂದರೆ ನಮ್ಮ ನ್ಯೂರಾನ್ಸ್ ಅಂದರೆ ನಮ್ಮ ನರಕೋಶ ಅಂತ ಏನಿರುತ್ತಲ್ಲ ಅದ್ರ ಮೇಲೆ ಒಂದು ಮೈಲಿನ್ ಶೀತ್ ಅಂತ ಇರುತ್ತೆ, ಅದನ್ನು ಇದು ಡ್ಯಾಮೇಜ್ ಮಾಡಿಬಿಡುತ್ತೆ. ಹೀಗೆ ನರ್ವ್ ಫೈಬರ್ ಡ್ಯಾಮೇಜ್ ಆದವಾಗ ಅಲ್ಲಿ ಇನ್ಫಾರ್ಮೇಷನ್ ಫ್ಲೋ ನರ್ವ್ಸಿಗೆ ಕನೆಕ್ಟ್ ಆಗಲ್ಲ. ಸೊ ಇಲ್ಲಿ ಪರ್ಮನೆಂಟ್ ಲಾಸ್ ಆಫ್ ನರ್ವ್ಸ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಂದು ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಡಿಸೆಬಿಲಿಟಿ. A permanent disability arising out of conditions such as laryngotomy or aphasia, affecting one or more components of speech and language due to organic or neurologic cause. So ಒಂದು ಪರ್ಮನೆಂಟ್ ಡಿಸೆಬಿಲಿಟಿ ಎಲ್ಲಾಗುತ್ತೆ ಅಂತಂದರೆ ಲ್ಯಾರಿಂಗ್ಸ್ ಅಥವಾ ಇದನ್ನು ನಾವು ಅಫಾಸಿಯಾ ಅಂತ ಕರಿತೀವಿ. ಲ್ಯಾರಿಂಗ್ಸ್ ಅಂತಂದರೆ ನಮ್ಮ ಗಂಟಲು ಹತ್ತ ಇರೋವಂತಹದ್ದೊಂದು ಇದು. ಸೊ ಇಲ್ಲಿ ಎಫೆಕ್ಟ್ ಆದವಾಗ ಏನಾಗುತ್ತೆ ಅಂದರೆ ಅನೇಬಲ್ ಟು ಸ್ಪೀಚಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಒಂದು ನ್ಯೂರೋಲಾಜಿಕಲ್ ಕಾಸ್. ನೆಕ್ಸ್ಟು ಥಲಸ್ಮಿಯಾ is a genetically inherited blood disorder which is characterized by the production of less abnormal hemoglobin. ಸೊ ಥಲಸ್ಮಿಯಾ ಅಂತ ಅಂದರೆ ಹಿಮೋಗ್ಲೋಬಿನ್ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಟ್ ಇಸ್ ಇನ್ಹೆರಿಟೆಡ್ ಅಂದರೆ ಅನುವಂಶೀಯವಾಗಿ ಬರೋವಂತಹ ಒಂದು ಬ್ಲಡ್ ಡಿಸಾರ್ಡರ್. ಇದು ಏನಾಗುತ್ತೆ ಅಂತಂದರೆ ಪ್ರೊಡಕ್ಷನ್ ಆಫ್ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಸೆಲ್ಸ್. As we know, hemoglobin is a protein found in a red blood cell. Hemoglobin is responsible for carrying oxygen around in the body. Thalassemia results in the large number of red blood cells being destroyed, which leads to anemia. As the result of anemia, person affected with thalassemia will have pale skin, fatigue and dark coloration of urine. ಸೊ ಇದರ ಅನುಗುಣವಾಗಿ ಥಲಸ್ಮಿಯಾ ಅಂತಂದರೆ ಏನಾಗುತ್ತೆ ಅಂತಂದರೆ ಇದು ರೆಡ್ ಬ್ಲಡ್ ಸೆಲ್ಸಲ್ಲಿ ಇರೋವಂತಹ ಹಿಮೋಗ್ಲೋಬಿನ್, ಇದು ಒಂದು ಪ್ರೋಟೀನ್. ಈ ಹಿಮೋಗ್ಲೋಬಿನಿನ ಕೆಲಸ ಏನಪ್ಪ ಅಂತಂದರೆ ಅದು ಆಕ್ಸಿಜನನ್ನು ನಮ್ಮ ಬಾಡಿಯ ಥ್ರೂಔಟ್ ಕ್ಯಾರಿ ಮಾಡುತ್ತೆ. ಸೊ ಇದು ಥಲಸ್ಮಿಯಾ ಏನು ಮಾಡುತ್ತೆ ಅಂತಂದರೆ
ರೆಡ್ ಬ್ಲಡ್ ಸೆಲ್ಸಲ್ಲಿ ಅಂದರೆ ಅದು ಅಬ್ನಾರ್ಮಲ್ ಸೆಲ್ಸನ್ನು ಬಿಡುಗಡೆ ಮಾಡೋದ್ರಿಂದ ಅದು ಥ್ರೂಔಟ್ ಬಾಡಿ ಡಿಸ್ಟ್ರಾಯ್ ಆಗುತ್ತೆ. ಸೊ ಆವಾಗ ಅದು ಅನಿಮಿಯಾ ಆಗಿ ಕನ್ವರ್ಟ್ ಆಗುತ್ತೆ. ಆವಾಗ ಅನಿಮಿಯಾ ಆಗಿ ಕನ್ವರ್ಟ್ ಆಗಿ ಅವನು ಥಲಸ್ಮಿಯಾಗೆ ಒಳಗಾಗ್ತಾನೆ. ಸೊ ಏನಾಗುತ್ತೆ ಥಲಸ್ಮಿಯಾ ಆದವಾಗ ಅವನ ಕಲರ್ ಸ್ಕಿನ್ನು ಡಲ್ ಆಗುತ್ತೆ, ಪೇಲ್ ಆಗುತ್ತೆ, ವೈಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅವನಿಗೆ ಆಯಾಸ ಆಗುತ್ತೆ, ಡಾರ್ಕ್ ಕಲರೇಷನ್ ಆಫ್ ಯೂರಿನ್, ಅವನ ಯೂರಿನ್ ಕಲರು ಡಾರ್ಕ್ ಆಗುತ್ತೆ. ಸೊ ಈ ರೀತಿ ಇದಕ್ಕೆ ನಾವು ನೆಕ್ಸ್ಟ್ ಟ್ರೀಟ್ಮೆಂಟನ್ನು ಕೊಡಬಹುದು. ಸೊ ಇದು ಒಂದು ಜೆನೆಟಿಕಲಿ ಇರೋದ್ರಿಂದ ವಿ ಕ್ಯಾನ್ ಗಿವ್ ಜಸ್ಟ್ ಅ ಟ್ರೀಟ್ಮೆಂಟ್, ದೆರ್ ಈಸ್ ನೋ ಕ್ಯೂರ್. ದೆನ್ hemophilia. So hemophilia is a blood disorder characterized by the lack of blood clotting protein. In the absence of this protein, bleeding goes on for longer time than normal. Hemophilia almost always occur in the male that they get it from their mothers. Female they are rarely affected with hemophilia. So ಇದು hemophilia ಅನ್ನೋದು ಒಂದು ಬ್ಲಡ್ ಡಿಸಾರ್ಡರ್. ಸೊ ಇದು ಏನಾಗುತ್ತೆ ಅಂತಂದರೆ, ಈಗ ನಾವು ಏನಾದರೂ ನಮಗೆ ಕಟ್ಟಾಯಿತು ಅಂತಂದರೆ ಬ್ಲಡ್ ಹರಿಯುತ್ತೆ. ಸೊ ನಮ್ದು ಹಾಗೆ ಬ್ಲಡ್ ಹರಿಯಲ್ಲ, ಸೊ ಅದೇನಾಗುತ್ತೆ, ಕ್ಲಾಟ್ ಆಗುತ್ತೆ. ಸೊ ಈ ಹೀಮೋಫಿಲಿಯಾ ಆಗಿರೋಂತಹ ಮನುಷ್ಯನಲ್ಲಿ ಏನಾಗುತ್ತೆ, ಆ ಬ್ಲಡ್ ಕ್ಲಾಟಿಂಗ್ ಪ್ರೋಟೀನನ್ನು ಇದು ನಾಶ ಮಾಡಿರುತ್ತೆ. ಸೊ ಹಾಗಾಗಿಬಿಟ್ಟು ಅವನಲ್ಲಿ ಬ್ಲಡ್ ಕ್ಲಾಟ್ ಆಗಲ್ಲ ಅಂದವಾಗ ಅವನಿಗೇನೋ ಒಂದು ಸ್ಮಾಲ್ ಕಟ್ ಆದರೂ ಅವನ ಬ್ಲಡ್ ಹೊರಗೆ ಹೋಗುತ್ತೆ. ಸೊ ಇದರಿಂದ ಅವನಿಗೆ ಏನಾದರೂ ಸೀರಿಯಸ್ ಕಂಡೀಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಆಲ್ಮೋಸ್ಟ್ ಆಲ್ ಇದು ಮೆನ್ಸಲ್ಲಿ ಜಾಸ್ತಿ ಕಂಡುಬರುವಂತಹ ಒಂದು ಡಿಸೀಸ್ ಅಂತ ಹೇಳ್ಬೋದು. ಇದು ಅವರಿಗೆ ಅವರ ಮದರಿಂತ್ರ ಸಿಗುವಂತಹ ಒಂದು ಕಂಡೀಷನ್ಸ್. ಫೀಮೇಲಲ್ಲಿ ಇದು ರೇರ್ಲಿ ಫೈಂಡ್ ಔಟ್ ಆಗುತ್ತೆ. ದೆನ್ ಸಿಕಲ್ ಸೆಲ್ ಡಿಸೀಸ್. ಸೊ ಇದನ್ನು ಸಿಕಲ್ ಸೆಲ್ ಅನಿಮಿಯಾ ಅಂತಲೂ ಕರೀತಾರೆ. ಸೊ ಸಿಕಲ್ ಸೆಲ್ ಡಿಸೀಸ್ ಈಸ್ ಅ ಗ್ರೂಪ್ ಆಫ್ ಬ್ಲಡ್ ಡಿಸಾರ್ಡರ್ ದಟ್ ಆಕರ್ಸ್ ಅಥವಾ ದಟ್ ಕಾಸಸ್ ರೆಡ್ ಬ್ಲಡ್ ಸೆಲ್ಸ್ RBCs ಟು ಬಿಕಮ್ ಸಿಕಲ್ ಶೇಪ್ಡ್, ಮಿಸ್ ಶೇಪನ್ ಆ್ಯಂಡ್ ಬ್ರೇಕ್ ಡೌನ್. ಅಂದರೆ ಇಲ್ಲಿ ನೀವು ಹಿಮೋಗ್ಲೋಬಿನ್ ರೆಡ್ ಬ್ಲಡ್ ಸೆಲ್ದು ನೀವು ಶೇಪ್ ನೋಡಿರಬಹುದು. ಸೊ ರೌಂಡಾಗಿರುತ್ತೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಸಿಕಲ್ ಅಂತಂದರೆ ಕುಡುಗೋಲು, ಏನು ರೈತರು ಯೂಸ್ ಮಾಡ್ತಾರಲ್ಲ ಅದು. ಸೊ ಈ ಕುಡುಗೋಲು ಶೇಪಿನ ಆಕಾರದಲ್ಲಿ ಬ್ಲಡ್ ಸೆಲ್ ಫಾರ್ಮ್ ಆಗಿರುತ್ತೆ ಅಥವಾ ಅದು ಮಿಸ್ ಶೇಪನ್. ಇದರಿಂದ ಏನಾಗುತ್ತೆ ಅಂತಂದರೆ ಅದು ಹಿಮೋಗ್ಲೋಬಿನ್ ಮಾಡೋ ಅಂತಹ ಕೆಲಸ ಏನು ಮಾಡಬೇಕು, ಅದ್ರ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಆಕ್ಸಿಜನ್ ಏನು ಕ್ಯಾರಿ ಮಾಡುತ್ತಲ್ಲ ಅದು ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ ಆಗುತ್ತೆ. ಇಟ್ ಈಸ್ ಜೆನೆಟಿಕಲಿ ಟ್ರಾನ್ಸ್ಫರ್ಡ್ ಡಿಸೀಸ್. ರೆಡ್ ಬ್ಲಡ್ ಸೆಲ್ ಕಂಟೈನ್ ಪ್ರೋಟೀನ್ ಕಾಲ್ಡ್ ಹಿಮೋಗ್ಲೋಬಿನ್. This is a protein that binds oxygen and carry it to all the part of the body. ಸೊ ಇಂಥ ಟೈಮಲ್ಲಿ ಯಾವ ಮನುಷ್ಯನಲ್ಲಿ ನಾವು ಸಿಕಲ್ ಸೆಲ್ ಅನಿಮಿಯಾ ನೋಡ್ತೀವೋ ಆ ಮನುಷ್ಯನಿಗೆ ಆಕ್ಸಿಜನ್ ಕೊರತೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿಬಿಟ್ಟು ಅವನಲ್ಲಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಮಲ್ಟಿಪಲ್ ಡಿಸಬಿಲಿಟಿ ಇನ್ಕ್ಲೂಡಿಂಗ್ ಡೆಫ್ ಬ್ಲೈಂಡ್ನೆಸ್. So multiple disability is a simultaneously occurrence of two or more disabling conditions that affect learning or other important life functions. These disabilities could be a combination of both motor and sensory ನೇಚರ್. ಸೊ ಇಲ್ಲೇನಾಗುತ್ತೆ ಅಂತಂದರೆ ಒಬ್ಬ ಮನುಷ್ಯನಿಗೆ 2 ಅಥವಾ 3 ಡಿಸೆಬಿಲಿಟಿ ಕಾಣಿಸ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಒಬ್ಬರಿಗೆ ಮಾತಾಡೋಕ್ಕಾಗಲ್ಲ ಅಂದರೆ ಅವರಿಗೆ ಕಿವಿನೂ ಕೇಳಿಸಲ್ಲ, ಕೆಲವೊಬ್ಬರಿಗೆ ಕಣ್ಣು ಕಾಣಲ್ಲ, ಕಿವಿನೂ ಕೇಳಿಸಲ್ಲ. ಈ ರೀತಿ ಮಲ್ಟಿಪಲ್ ಡಿಸೆಬಿಲಿಟಿ ಆಕರ್ ಆಗಿರುತ್ತೆ. ದೆನ್ ಆ್ಯಸಿಡ್ ಅಟ್ಯಾಕ್ ವಿಕ್ಟಿಮ್ಸ್. ಸೊ ವಾಟ್ ಈಸ್ ದಿಸ್ ಅಂತ ಅಂದರೆ ಅ ಪರ್ಸನ್ ಡಿಸ್ಫಿಗರ್ಡ್ ಡ್ಯೂ ಟು ವಯೋಲೆಂಟ್ ಅಸಾಲ್ಟ್ಸ್ ಬೈ ಥ್ರೋಯಿಂಗ್ ಆಫ್ ಆ್ಯಸಿಡ್ ಆರ್ ಅ ಸಿಮಿಲರ್ ಕೋರ್ಸಿವ್ ಸಬ್ಸ್ಟೆನ್ಸ್. ಸೊ ಈಗ ನೀವು ನೋಡಿರಬಹುದು ಆ್ಯಸಿಡ್ ಅಟ್ಯಾಕ್ಸ್ ಅಂತ ಹೇಳಿಬಿಟ್ಟು. ಸೊ ಇಲ್ಲೇನಾಗುತ್ತೆ ಅಂತಂದರೆ ಒಂದು ಪರ್ಸನ್ಸ್ ಮೇಲೆ ವಯೋಲೆಂಟಾಗಿ ಬಿಹೇವಿಯರ್ ಮಾಡಿ ಯಾರೋ ಒಬ್ಬರು ಬೇರೆಯವರು ಅವ್ರ ಮೇಲೆ ಆ್ಯಸಿಡನ್ನು ಹಾಕಿದವಾಗ ಅಂಥ ಮನುಷ್ಯರಿಗೆ ಅಥವಾ ಅಂಥ ವ್ಯಕ್ತಿಗಳಿಗೆ ನಾವು ಆ್ಯಸಿಡ್ ಅಟ್ಯಾಕ್ ವಿಕ್ಟಿಮ್ ಅಂತ ಹೇಳ್ತೀವಿ.
Next, last one, Parkinson's disease. So, Parkinson's disease (PD) is a central nervous system disorder which affects movement. Parkinson's disease is characterized by the tremor or a stiffness. It is a progressive disease, which means that it worsens with the time. There is no cure available at the present. ಸೊ ಈ ಪಾರ್ಕಿನ್ಸನ್ ಡಿಸೀಸಲ್ಲಿ ಏನಾಗುತ್ತೆ ಅಂತಂದರೆ, ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡಿಸಾರ್ಡರ್ ಆಗಿರೋದ್ರಿಂದ ಇದು ಪರ್ಸನ್ ಮೂಮೆಂಟ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಸೊ ಟ್ರೆಮರ್ ಅಂತಂದರೆ ಹ್ಯಾಂಡ್ ಶೇಕ್ ಆಗೋದು, ಸ್ಟಿಫ್ನೆಸ್ ಅಂತ ಅಂದರೆ ಸ್ಟಿಫ್ನೆಸ್ ಫೈಂಡ್ ಔಟ್ ಆಗೋದು. ಸೊ ಇದು ಡ್ಯೂ ಟು ಡೊಪಾಮೈನ್ ಅನ್ನೋ ಒಂದು ಅಂಶ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗೋದ್ರಿಂದ ಈ ಪಾರ್ಕಿನ್ಸನ್ ಡಿಸೀಸಿಗೆ ಒಂದು ಮನುಷ್ಯ ಒಳಗಾಗ್ತಾನೆ. ಸೊ ಆವಾಗ ಅವನು ಬಿಕಾಸ್ ಆಫ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅಂದರೆ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಡೊಪಮೈನ್ ಅನ್ನೋ ಕಂಟೆಂಟು ಕಡಿಮೆ ಆಗೋದ್ರಿಂದ ಆ ಮನುಷ್ಯ ಬೆಳೀತಾ 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 ಪಾರ್ಕಿನ್ಸನ್ ಡಿಸೀಸಿಗೆ ಒಳಗಾಗ್ತಾನೆ. ಇದು ಟೈಮ್ ಹೇಗೆ ಮೂವ್ ಆಗುತ್ತೋ ಹಾಗೆ ಇದು ವರ್ಸ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ ಈ ಡಿಸೀಸಸ್ಸು ಇದಕ್ಕೆ ಯಾವುದೇ ರೀತಿ ಕ್ಯೂರ್ ಇಲ್ಲ. ಇದು ಜಸ್ಟ್ ಬಂತು ಅಂತಂದರೆ ಇಟ್ಸ್ ಜಸ್ಟ್ ಕ್ಯಾರಿಡ್ ಔಟ್. ಸೊ ದೀಸ್ ಆರ್ ದ what relationship between developmental delay and the disability. So I hope you all of you understood my session. Thank you for wonderful session.